ಸೆಪ್ಟೆಂಬರ್ 5 ಇಲ್ಲವೇ ತಿಂಗಳು ಪೂರ್ತಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಸಂಭ್ರಮಿಸಲಾಗುತ್ತದೆ. ಆದರ್ಶ ಶಿಕ್ಷಕ. ಭಾರತದ 2ನೇ ರಾಷ್ಟ್ರಪತಿ, ಶ್ರೇಷ್ಠ ತತ್ವಜ್ಞಾನಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳ ಗುಣಗಾನ ನಡೆಯುತ್ತದೆ. ಆದರೆ ರಾಧಾಕೃಷ್ಣನ್ ಅವರ ವಿರುದ್ಧವೂ ಅಪವಾದ ಕೇಳಿಬಂದಿತ್ತು. ಅದು ಅವರ ವಿದ್ಯಾರ್ಥಿಯ ಪ್ರಬಂಧದ ಕೃತಿ ಚೌರ್ಯಕ್ಕೆ ಸಂಬಂಧಿಸಿದ್ದು. ಉತ್ತರ ಪ್ರದೇಶದ ಮೀರತ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಾಗಿದ್ದ ಜಾದುನಾಥ್ ಸಿನ್ಹಾ ಅವರು ಪ್ರೇಮ್ಚಂದ್ ರಾಯ್ಚಂದ್ ವಿದ್ಯಾರ್ಥಿ ವೇತನಕ್ಕಾಗಿ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಇಂಡಿಯನ್ ಸೈಕಾಲಜಿ ಆಫ್ ಪರ್ಸೆಪ್ಷನ್ ಸಂಪುಟ 1 ಮತ್ತು ಸಂಪುಟ 2 ಎನ್ನುವ ಪ್ರಬಂಧ ಸಲ್ಲಿಸಿದ್ದರು. ಪ್ರಬಂಧದ ಮೊದಲ ಸಂಪುಟವನ್ನು 1922 ಹಾಗೂ ಎರಡನೇ ಸಂಪುಟವನ್ನು 1923ರಲ್ಲಿ ಸಲ್ಲಿಸಿದ್ದರು. ಈ 2 ಸಂಪುಟಗಳಿಂದಲೂ ಸರ್ವೇಪಲ್ಲಿ ರಾಧಾಕೃಷ್ಣನ್ ಕೃತಿ ಚೌರ್ಯ ಮಾಡಿದ್ದಾರೆ ಎಂದು ಜಾದುನಾಥ್ ಸಿನ್ಹಾ ಆರೋಪಿಸಿದ್ದರು. ಕಲ್ಕತ್ತಾ ವಿಶ್ವವಿದ್ಯಾಲಯ ಸರ್ ಬ್ರಜೇಂದ್ರನಾಥ ಸೀಲ್ ಮತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರನ್ನು ಈ ಪ್ರಬಂಧದ ಪರೀಕ್ಷಕರನ್ನಾಗಿ ನೇಮಕ ಮಾಡಿತ್ತು. ಬ್ರಜೇಂದ್ರನಾಥ ಸೀಲ್ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ನೇಮಕಗೊಂಡ ನಂತರ ರಾಧಾಕೃಷ್ಣನ್ ಮತ್ತು ಕಲ್ಕತ್ತಾ ವಿವಿಯ ಪ್ರಾಧ್ಯಾಪಕ ಕೃಷ್ಣಚಂದ್ರ ಭಟ್ಟಾಚಾರ್ಯ ಅವರು ಜಾದುನಾಥ್ ಸಿನ್ಹಾ ಅವರ ಪ್ರಬಂಧದ ಮೌಲ್ಯಮಾಪನ ಮಾಡಿದ್ದರು. ಜಾದುನಾಥ್ ಸಿನ್ಹಾ ಪ್ರಕಾರ 1927ರಲ್ಲಿ ಪ್ರಕಟವಾದ ರಾಧಾಕೃಷ್ಣನ್ ಅವರ ಪುಸ್ತಕ ಇಂಡಿಯನ್ ಫಿಲಾಸಫಿ ಸಂಪುಟ 2ರಲ್ಲಿ ಜಾದುನಾಥ್ ಸಿನ್ಹಾ ಅವರ ಪ್ರಬಂಧದ ಸಂಪುಟ 1 ಮತ್ತು 2ರಿಂದ ಹೇರಳವಾಗಿ ಕದ್ದ ಪ್ಯಾರಾಗ್ರಾಫ್ಗಳಿದ್ದವು. ಈ ಕುರಿತು ಜಾದುನಾಥ್ ಸಿನ್ಹಾ 1928ರಲ್ಲಿ ಮಾಡರ್ನ್ ರಿವ್ಯೂ ನಿಯತಕಾಲಿಕೆಗೆ ಪತ್ರ ಬರೆದು ದೂರು ದಾಖಲಿಸಿದ್ದರು. ಜಾದುನಾಥ್ ಸಿನ್ಹಾ ಅವರ ಪತ್ರಕ್ಕೆ ಪ್ರತಿಯಾಗಿ ರಾಧಾಕೃಷ್ಣನ್ ಅವರು 1929ರಲ್ಲಿ ಮಾಡರ್ನ್ ರಿವ್ಯೂ ಸಂಚಿಕೆಗಳಲ್ಲಿ 2 ಪತ್ರಗಳನ್ನು ಪ್ರಕಟಿಸುವ ಮೂಲಕ ಉತ್ತರ ನೀಡಿದ್ದರು. ಬಳಿಕ ಜಾದುನಾಥ್ ಸಿನ್ಹಾ ಅವರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ವಿರುದ್ಧ ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿ ತಮ್ಮ ಮೂಲ ಸಾಹಿತ್ಯ ಕೃತಿ ಚೌರ್ಯದಿಂದ 20,000 ರೂಪಾಯಿ ನಷ್ಟವಾಗಿದೆ ಎಂದು ದೂರು ನೀಡಿದರು. ಇದಕ್ಕೆ ಪ್ರತಿಯಾಗಿ ರಾಧಾಕೃಷ್ಣನ್ ಅವರು 1 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದರು. ಕೊನೆಗೆ ಜಾದುನಾಥ್ ಸಿನ್ಹಾ ಅವರು ನ್ಯಾಯಾಲಯದ ಹೊರಗೆ ಈ ಪ್ರಕರಣ ಇತ್ಯರ್ಥಕ್ಕೆ ಒಪ್ಪಿಕೊಂಡರು. ಇತ್ಯರ್ಥದ ವಿಷಯಗಳನ್ನು ಬಹಿರಂಗಪಡಿಸಲಾಗಿಲ್ಲ.